ಮ್ಯಾಮ್ ಹೇಗಾಗ್ತಿದೆ ಡಿಸ್ಪ್ಲೇ ಬಂದ ಮೇಲೆ ನಿಮಗೆ ಏನು ಕಷ್ಟ ಆಗ್ತಿದೆ ಏನು ಈಸಿ ಆಗ್ತಿದೆ? ಫಸ್ಟ್ ಡೇ ಬಂದಾಗ ಸ್ವಲ್ಪ ಭಯ ಆಯಿತು, ಹೇಗಿರುತ್ತೋ ಏನು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಹಾಗೆ ಹೋಗ್ತಾ ಹೋಗ್ತಾ ತುಂಬ ಈಸಿ ಅನ್ನಿಸ್ತಾ ಇದೆ. ಎಲ್ಲ ರಿಪೋರ್ಟ್ಸ್ಗಳು ಬೇಗ ಬೇಗ ಸಿಗ್ತಿದೆ. ಬ್ಲಡ್ ರಿಪೋರ್ಟ್ಸ್ ಆಗಲಿ, ಎಕ್ಸ್ರೇ, MRI ಅವೆಲ್ಲ ತುಂಬ ಬೇಗ ಸಿಗುತ್ತೆ. ಡಾಕ್ಟರ್ಸ್ ರೌಂಡ್ಸ್ ಬಂದಾಗಲೂ ಎಲ್ಲ ಬೇಗ ಬೇಗ ರಿಪೋರ್ಟ್ಸ್ಗಳೆಲ್ಲ ಸಿಗ್ತವೆ. ಟೋಟಲಿ ಟೈಮ್ ಎಲ್ಲ ತುಂಬ ಸೇವ್ ಆಗ್ತಿದೆ. ತುಂಬ ಚೆನ್ನಾಗಿದೆ ಡಿಸ್ಕ್ರೈಬ್. ಫಸ್ಟ್ ಟೈಮ್ ಸೇವು, ಸಿಸ್ಟರ್ಸಿಗೆಲ್ಲ ಕೆಲಸ ತುಂಬ ಈಸಿ ಆಯಿತು. ಆಮೇಲೆ ಪೇಷಂಟ್ ಡೀಟೇಲ್ಸ್ ಬೇರೆ ಯಾವ್ದಾದ್ರು ವಾರ್ಡಿಂದ ಯಾರೇ ಪೇಷಂಟ್ ರಿಲೇಟಿವ್ ಬಂದು ಕೇಳಿದ್ರು ಯಾವ ವಾರ್ಡಲ್ಲಿ ಪೇಷಂಟ್ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಟ್ಯಾಬಲ್ಲಿ ಅಲ್ಲೇ ಓಪನ್ ಮಾಡಿದ ತಕ್ಷಣ ಇಂಥ ವಾರ್ಡಲ್ಲಿ ಇದ್ದಾರೆ ಅಲ್ಲಿಗೆ ಹೋಗಿ ಅಂತ ನಾವು ಕಳಿಸ್ಬೋದು. ಮುಂಚೆ ಆದರೆ ಫೋನ್ ಮಾಡಬೇಕು, ಎಲ್ಲ ವಾರ್ಡಿಗೂ ಇನ್ಫಾರ್ಮ್ ಮಾಡಬೇಕು. ಈಗ ಆಗಲ್ಲ. ಮತ್ತು MRD ಫೈಲಿಂಗ್ ತುಂಬ ಚೆನ್ನಾಗಾಗ್ತಿದೆ. ಮುಂಚೆಲ್ಲ ಸೈನ್ ಇರಲಿಲ್ಲ, ಸೀಲ್ ಇರಲಿಲ್ಲ. ಕೋರ್ಟ್ ಕೇಸ್ ಆ ಥರ ಏನಾರು ಆಗಿದ್ರೆ ಮತ್ತೆ ವಾಪಸ್ ಬರ್ತಿದ್ವಿ. ಇವಾಗ ಎಲ್ಲ ಕ್ಲಿಯರ್ ಆಗಿ ಫೈಲಿಂಗ್ ಆಗ್ತಿದೆ. ಅಲ್ಲಿ ಸ್ಟಾಪ್ ಕಡಿಮೆ ಆದರೂ ಮತ್ತು ವರ್ಕ್ ಚೆನ್ನಾಗಾಗ್ತಿದೆ. ಡಿಸ್ಚಾರ್ಜ್ ಸಮ್ಮರಿ ಎಲ್ಲ ಹೆಂಗಾಗ್ತಿದೆ? ಚೆನ್ನಾಗಾಗ್ತಿದೆ, ಎಲ್ಲ ಚೆನ್ನಾಗಾಗ್ತಿದೆ.